ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ನಾನು ಮರಾಠಿ ಸ್ಟೈಲಿನಲ್ಲಿ ಹೇಗೆ ಮಾಡೋದು ಮಟನ್ ಪಲಾವ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿ ಮತ್ತು ಚಕ್ಕೆ, 3 ಲವಂಗ ಮತ್ತು ಅನಾನಸ್ ಹೂವು ಒಂದು 4 ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ 2, ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಮಟನ್ನು ಅರ್ಧ kg ತೊಗೊಂಡಿದ್ದೀನಿ. ನಾನು ಅರ್ಧ kg ಕ್ವಾಂಟಿಟಿನಲ್ಲಿ ನಾನಿವಾಗ ಬಿರಿಯಾನಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊಸರು ಬಜ್ಜಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ತುಂಬ ಚೆನ್ನಾಗಿರುತ್ತೆ ಮಟನ್ ಪಲಾವು. ಒಂದು ಸತಿ ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಮಟನ್ನ ಬೇಯಿಸ್ಕೊತಿದ್ದೀನಿ, 3 ವಿಸಿಲ್ ಹಾಕ್ಕೊಂಡು ಬೇಯಿಸಿದ್ದೀನಿ. ನೋಡಿ ಬೆಂದಿದೆ. ಎಳೆ ತೊಗೊಂಡಿದ್ದೀನಿ, ಅದಕ್ಕೆ ಬೇಗ ಬೇಯುತ್ತೆ 3 ವಿಸಿಲು. ನೋಡಿ ಮಸಾಲೆ ಪೇಸ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ, ಗ್ರೀನ್ ಮಸಾಲೆ. ಈಗ ನಾನು ಅದೇ ಕುಕ್ಕರಲ್ಲಿ ಮಟನ್ ಬೇಯಿಸಿದ ಕುಕ್ಕರಲ್ಲೇ ಈಗ ಅದರಲ್ಲೇ ಮಾಡ್ತಾಯಿದ್ದೀನಿ. ನಾನು ಈಗ ಆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮಟನ್ಗೆ ಮೇನು ನಿಮಗೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಮಟನಲ್ಲೇ ಕೊಬ್ಬಿರುತ್ತೆ ಅಲ್ವಾ, ಅದರಲ್ಲೇ ಆಯಿಲ್ ಕಂಟೆಂಟ್ ಬಿಟ್ಕೊಳುತ್ತೆ. ಈಗ ನಾನು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, 1-2 ಪಲಾವ್ ಎಲೆ ಚಿಕ್ಕದು ಹಾಕಿದ್ದೀನಿ. ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ, ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಈರುಳ್ಳಿನ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರುತ್ತೆ, ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ನಾನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಫ್ರೆಂಡ್. ಮಟನ್ ಬೇಯಿಸಿದ್ದು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ, ಬೇರೆ ತಪ್ಪಲೆ ತೊಗೊಂಡು ನಾನು ಮಾಡ್ತಿಲ್ಲ. ಯಾಕಂದರೆ ಅದೇ ಇದೆಯಲ್ಲ, ಅದರಲ್ಲೇ ಮಾಡ್ಕೋತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಈ ಥರ ಮೆಥಡಲ್ಲಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇದು ಮಟನ್ ಬಿರಿಯಾನಿ ಅದು ಇದು ಬೇರೆ ಥರ ರೆಡ್ ಕಲರು ಆ ಥರ ತುಂಬ ಥರ ಇದೆ, ಆದರೆ ಈ ಥರ ಒಂದು ಸತಿ ಮಾಡಿ ನೋಡಿ. ಮರಾಠೀಸ್ ಅವರು ತುಂಬ ಇದೇ ಥರ ಪಲಾವ್ ಮಾಡೋದು ನೋಡಿ. ಈಗ ನಾನು ಅದೇ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಇದಕ್ಕೆ ಹಾಕ್ಕೋತಾ ಇದ್ದೀನಿ, ಇನ್ನು ಅರ್ಧ ಟೊಮೊಟೊ ಮೊಸರು ಬಜ್ಜಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಟೊಮೊಟೊ ಅವಶ್ಯಕತೆ ಏನಿಲ್ಲ ಈ ಪಲಾವ್ಗೆ. ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಬೇಡ ಅಂದರೆ ನಿಂಬೆಹಣ್ಣಿದ್ರೆ ಹಿಂಡ್ಕೋಬೋದು ನೀವು. ನಾನೀಗ ಪೇಸ್ಟು ಹೇಳಿದ್ನಲ್ಲ, ರುಬ್ಕೊಂಡಿದ್ನಲ್ಲ ಗ್ರೀನ್ ಮಸಾಲ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ನೀರು ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನುಣ್ಣಗೆ. ಏಲಕ್ಕಿ ಅದು ಚಕ್ಕೆ ಲವಂಗ ಎಲ್ಲ ಬೇರೆಯವರೆಲ್ಲ ಪಲಾವ್ಗೆ ಅದರೊಳಗಡೆನೆ ಹಾಕ್ಬಿಡ್ತಾರೆ ಎಣ್ಣೆಯಲ್ಲಿ. ಅದು ಬೆಂದಾಗ ಅದು ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಒಂಥರ ಕಸಿ ಬಿಸಿ ಅನಿಸುತ್ತೆ. ಇಲ್ಲ ಸಿಕ್ಕಿದ್ರೆ ಅದನ್ನು ಪಕ್ಕಕ್ಕೆ ಎತ್ತಿಕ್ಬಿಡ್ತೀವಿ. ಅದ್ರದ್ದು ನಮಗೆ ಸಾರಾಂಶ ಸಿಗಬೇಕಲ್ವ, ಅದಕ್ಕೆ ನಾನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಒಂದೇ ಸತಿ ಹಾಕಿದ್ದೀನಿ ನಾನು. ಇದು ಚೆನ್ನಾಗಿ ನೋಡಿ, ಈ ಥರ ಎಣ್ಣೆ ಆಯಿಲ್ ಬಿಟ್ಕೋಬೇಕು, ಆಗ ಮಾಡಬೇಕು ನೋಡಿ. ನಾನು ಗರಂ ಮಸಾಲನೂ ಯೂಸ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನು. ಆಯಿಲ್ ಈ ಥರ ಬಿಟ್ಕೊಂಡಾಗ ನಿಮಗೆ ಹಸಿ ವಾಸನೆ ಹೋಗಿದೆ, ಮಸಾಲೆ ಬೆಂದಿದೆ ಅಂತ ಅರ್ಥ. ನಾನು 1 ಸ್ಪೂನು ಗರಂ ಮಸಾಲ ಹಾಕಿ ಈಗ ಅದನ್ನು ಬಾಡಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ. ಬಾಡಿಸ್ಕೊಂಡಿದ್ದಾದಮೇಲೆ ನಾನು ಈಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಆಗಲೇ ಮಟನ್ಗೆ ಒಂದು ಸ್ವಲ್ಪ ಹಾಕಿದ್ದೆ ಬೇಯುವಾಗ, ಅರ್ಶಿನನೂ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಮಟನ್ ಬೆಂದಿದೆ. ಈಗ ಮಟನನ್ನು ಈ ಮಸಾಲೆ ಜೊತೆಗೆ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡಿದ್ದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಾನು ತಪ್ಪಲೆನಲ್ಲೇ ನಾನು ಮಾಡ್ತಿರೋದು, ಕುಕ್ಕರಲ್ಲ, ವಿಸಿಲೇನು ಹಾಕಲ್ಲ ನಾನು. ಯಾಕಂದರೆ ಅದು ಮಟನ್ನ ಮಾತ್ರ ನಾನು ವಿಸಿಲ್ಗೆ ಹಾಕಿದ್ದೆ ಅಷ್ಟೇ. ಅದೇ ಕುಕ್ಕರಲ್ಲಿ ನಾನು ಮಾಡ್ತಿದ್ದೀನಿ ಅಷ್ಟೇ, ಕುಕ್ಕರ್ ಹಾಕಲ್ಲ ನಾನು. ಹಿಂಗೆ ಮಾಡ್ತೀನಿ, ಓಪನ್ ಇದರಲ್ಲೇ ಮಾಡ್ತೀನಿ ನಾನು. 1/4 ಲೀಟ್ರಿನಲ್ಲಿ ಒಂದು ಅರ್ಧಕ್ಕಿಂತ ಕಮ್ಮಿ ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಸರೇ ಮೇಯ್ನು. ನಾನು ಅರ್ಧ kg ಮಟನ್ಗೆ ಅರ್ಧ kg ಅಕ್ಕಿ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸು ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನನಗೆ ಇಷ್ಟು ಸಾಕು. ನಾನು ಜಾಸ್ತಿ ಅಕ್ಕಿ ಹಾಕ್ಕೊಂಡ್ರೆ ಮಟನ್ಗಿಂತ ಅದ್ರ ಟೇಸ್ಟ್ ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈಕ್ವಲ್ ಮಟನ್ ಎಷ್ಟಿದೆಯೋ ಅಷ್ಟೇ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈಗ ಒಂಚೂರು ಫ್ರೈ ಆದಮೇಲೆ ನಾನು ಅದೇ ಮಟನ್ ಬೇಯಿಸ್ಕೊಂಡಿದ್ನಲ್ಲ ನೀರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಸಾಕಾಗಿಲ್ಲ ನೀರು ಅಂತಂದರೂ ನೀವು ಬೇಕಾದರೆ ಇನ್ನೊಂಚೂರು ಹಾಕ್ಕೋಬೋದು. ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ 1:2 ಹಂಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇರಬೇಕು. ಚೆನ್ನಾಗಿ ಕುದಿಯುವಾಗ ನಾನೇನು ಮಾಡ್ತೀನಿ, ಲಾಸ್ಟಲ್ಲಿ ನೀಡಲ್ ಹಾಕ್ತೀನಿ. ನೀಡಲ್ ಕ್ಲೋಸ್ ಮಾಡ್ತಿದ್ದೀನಿ. ಮುಚ್ಚಳ ಕ್ಲೋಸ್ ಮಾಡಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲ, ನೀವು ತಿರುಗಿಸ್ತಾ ಇರಬೇಕು ಅಂತ ಏನಿಲ್ಲ, ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ನೋಡಿ 10 ನಿಮಿಷಕ್ಕೆಲ್ಲ ಮಟನ್ ಬಿರಿಯಾನಿ
ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪಲಾವು ಬಿರಿಯಾನಿ ಎಲ್ಲ ಇದು ಪಲಾವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಉದ್ರಾಗಿ ಇದೆ. ನಾನು ಬಿಸಿನಲ್ಲೇ ತಿರುಗಿಸ್ತಾ ಇದ್ದೀನಲ್ಲ, ನಿಮ್ಗೆ ಆ ಥರ ಅನಿಸ್ತಿರ್ಬೋದು ನೋಡಿ. ಅದ್ರದ್ದು ಹಬೆ ಹೆಂಗೆ ಮೊಬೈಲ್ಗೆ ಇದು ಫೋಕಸ್ ಆಗ್ತಿಲ್ಲ, ಅಷ್ಟು ಬಿಸಿ ಆಗ್ತಿದೆ ಮೊಬೈಲ್ ಇಟ್ಟಿದ್ರೆ ನೋಡಿ. ಇವೆಲ್ಲ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನನಗೆ. ವ್ಯೂಸ್ ನೋಡ್ತಾ ಇದ್ದೀರ ಎಲ್ಲರೂ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಪ್ಲೀಸ್. ನೋಡಿ ನನ್ನ ಚಾನಲ್ನ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ. ಈಗ ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಸೌತೆಕಾಯಿ ಸರ್ವ್ ಮಾಡೋಕ್ಕಿಟ್ಟಿದ್ದೀನಿ. ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ.